ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಇದೇ ಜನವರಿ 22ರಂದು ಬಾಲರಾಮ ಮೂರ್ತಿ ಪ್ರತಿಷ್ಠಾಪನೆ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಧಾರವಾಡದ ಪ್ರತಿಷ್ಠಿತ ಖ್ಯಾತ ವೈದ್ಯರಾದ ಡಾಕ್ಟರ್ ಎಸ್.ಆರ್. ರಾಮನಗೌಡರಿಗೆ ಆಹ್ವಾನ ನೀಡಲಾಗಿದೆ. ಈ ಆಹ್ವಾನದಿಂದ ನಮಗೆ ಸಂತಸವಾಗಿದೆ ಎಂದು ಡಾಕ್ಟರ್ ಎಸ್.ಆರ್. ರಾಮನಗೌಡ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಆಹ್ವಾನಿತರ ಪೂರ್ಣ ಮಾಹಿತಿಯನ್ನು ಅಯೋಧ್ಯೆಯ ಕಾರ್ಯಕ್ರಮ ಆಯೋಜಕರಿಗೆ ನೀಡಲಾಗಿದೆ. ಆಧಾರ್ ಕಾರ್ಡ್ ನಂಬರ್ ನೀಡಿ ರಿಜಿಸ್ಟ್ರೇಷನ್ ಮಾಡಿಸಲಾಗಿದೆ. ಈ ಹಿಂದೆ ನಾನು ಒಂದೆರಡು ಬಾರಿ ಹೋಗಿ ಬಂದಿದ್ದೇನೆ. ಆದರೆ ಈಗ ಬಾಲರಾಮನ ಮೂರ್ತಿ ಪ್ರತಿಷ್ಠಾನ ಕಾರ್ಯಕ್ರಮಕ್ಕೆ ಹೋಗುತ್ತಿರುವುದು ತುಂಬಾ ಸಂತೋಷವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ರೇಷನ್ ಕಾರ್ಡ್ ಬಂದವರಿಗೆಲ್ಲ ಅಲ್ಲಿ ಅಯೋಧ್ಯದಿಂದ ನಮಗೆ ಮೆಸೇಜಸ್ ಬಂದಿದಾವ. ಎಲ್ಲರೂ ಯಾರು ಬರೋರು ಅದಾರ ಅವ್ರಿಗೆ ಅವರು ತಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ವಿತ್ ಇನ್ಫಾರ್ಮೇಶನ್, ವಿತ್ ಆಧಾರ್ ಕಾರ್ಡ್ ಮತ್ತು ನಂಬರ್, ನಮಗೇನು ಕೋಡ್ ನಂಬರ್ ಕೊಟ್ಟಾರ ಆ ನಂಬರ್ ಹಾಕಿ ಆ ಪ್ರಕಾರವಾಗಿ ನಾವು ಎಂದು ಹೋಗಿ ಮುಟ್ತೀವಿ, ಯಾವ ಟೈಮಿಗೆ ಮುಟ್ತೀವಿ, ಯಾವ ತಾರೀಕಿಗೆ ಅವನ್ನೆಲ್ಲ ಬರೆದು ಆಮೇಲೆ ನಮ್ಮ ಅಡ್ರೆಸ್, ನಾವು ಎಲ್ಲಿಂದ ಇದೇವಿ ಅದರದ್ದು ಡೀಟೇಲ್ ಇನ್ಫಾರ್ಮೇಶನ್ ಅದನ್ನೆಲ್ಲ ಕೇಳಿದಾರೆ. ಅದನ್ನೆಲ್ಲ ಕಳಿಸಿದೇವಿ. 21ನೇ ತಾರೀಕಿಗೆ ಮಧ್ಯಾಹ್ನ ಇಲ್ಲಿಂದ ಬಿಡ್ತೇವೆ ರೀ. ಈವ್ನಿಂಗ್ ಅಯೋಧ್ಯ ಮುಟ್ತೇವೆ. ಅವತ್ತ ಇದ್ದು ಮರನೇ ದಿವಸ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತು ಮಧ್ಯಾಹ್ನಲ್ಲಿ ಅದು ಎಷ್ಟು ಟೈಮ್ ಆಗ್ತದೆ ನೋಡ್ಕೊಂಡು 3 ಆಗಲಿ 4 ಆಗಲಿ ಮತ್ತೆ ಬಿಟ್ಟು ನಾವು ಹೊಳ್ಳಿ ಬಂದ್ಬಿಡ್ತೇವೆ. 22ನೇ ತಾರೀಕಿಗೆ ರಿಟರ್ನ್, 21 ಹೋಗೋದು, 22 ಹೊಳ್ಳಿ ಬರೋದು. ನಾನು ಶಂಕರಣ್ಣ ಮುನವಳ್ಳಿ ರೀ, KLE ಡೈರೆಕ್ಟರ್ ಅದಾರ ಅವರು, KLE ಚೇರ್ಮನ್ ಪ್ರಭಾಕರ್ ಕೋರೆ ಅವರು, ಪ್ರಸಾದ್ ನಾಯಕ್ ಅವರು ಡೆನಿಷನ್ ಅವ್ರ ಹೋಟೆಲ್ ಮಾಲಕರ. ಅಲ್ಲಿ ಖರೆ ಹೇಳ್ಬೇಕಂದ್ರೆ ಅಯೋಧ್ಯೆ ಭಾಳ ಸಣ್ಣ ಊರ್ರಿ. ಅಲ್ಲಿ ಹಂಗ ವ್ಯವಸ್ಥೆ ಅಟ್ ಪ್ರೆಸೆಂಟ್ ಏನೂ ಇಲ್ಲ. ಯಾಕಂದ್ರೆ ನಾ 2 ಸಲ ಹೋಗಿ ಬಂದಿದ್ದೀನಿ. ರೀಸೆಂಟ್ಲಿನೂ ಹೋಗಿ ಬಂದೆವು, ಹೋದ ಸಲನೂ ಹೋಗಿ ಬಂದೀವಿ. ಈಗ ಎಲ್ಲ ಟೆಂಟ್ಗಳು ಹೊಡೆದೇವೆ. ಎಲ್ಲ ಏನೋ ಮಾಡಿರೋ ಟೆಂಟ್ನಾಗ ನಾವು ಇರೋದು. ಅಲ್ಲಿ ಭಾಳ ಖುಷಿ ಅಲ್ರಿ ಜೀವನದೊಳಗೆ ಅಂದ್ರೆ ನಮ್ಮ ಲೈಫ್ ಟೈಮ್ದೊಳಗೆ ನಾವು ಜೀವಂತ ಇದ್ದಾಗ ಈ ಒಂದು ಅಭೂತಪೂರ್ವ ಅಂತ ಒಂದು ಕಾರ್ಯಕ್ರಮ ನಮ್ಮ ದೇಶದೊಳಗೆ ನಡೀತದನ್ನ ಅದಕ್ಕೆ ಹಾಜರಾಗೋದಂದ್ರೆ ಅದು ಹೆಂಗೆ ಹೇಳೋದು. 2015ರಿಂದ ಮೊದಲ ಸಂಘ ಪರಿವಾರದ ಜೊತೆಗೆ ಸಂಪರ್ಕದೊಳಗಿದ್ದೀವಿ ನಾವು, ಅಷ್ಟೇ ಪದಾಧಿಕಾರಿ ಎಂದು ಯಾವುದು ಇದ್ದಿರಲಿಲ್ಲ. 2015 ಇಸ್ವಿ ನಮ್ಮ ಸಂಘ ಪರಿವಾರದ ಮತ್ತು ವಿಶ್ವ ಪರಿಷತ್ತದ ಹಿರಿಯರು ಏನದಾರ ನಮ್ಮ ಈ ಭಾಗದ ಉತ್ತರ ಕರ್ನಾಟಕದ ಹಿರಿಯರು ನನಗೆ ಕರೆದ ಕರ್ನಾಟಕ ಉತ್ತರ ಪ್ರಾಂತ ನಮ್ಮ 18 ಜಿಲ್ಲಾ ಬರ್ತವೆ. ಉತ್ತರ ಪ್ರಾಂತ ವಿಶ್ವ ಪರಿಷತ್ತದ ಅಧ್ಯಕ್ಷ ಅಂತ ಹೇಳಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಕಳೆದ 7-8 ವರ್ಷದಿಂದ ಆ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀವಿ.